ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಷ್ಟು ದಿವಸ ಹೇಳ್ತಾ ಇದ್ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಇದು ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಕಾರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಏನಿದ್ರು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ತಾ ಇದೆ, ಎಲ್ಲವೂ ಕೂಡ ಬದಲಾಗ್ತಾ ಇರುವಂತದ್ದು. ಸೊ ಇದರಿಂದ ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಒಳಿತೋ ಅಥವಾ ಕೆಡಕೋ ಗೊತ್ತಿಲ್ಲ, ಅದಾದ್ರ ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ 225 ವಾರ್ಡ್ ವ್ಯಾಪ್ತಿಯಲ್ಲೇ ಈಗಾಗಲೇ ಜಿಬಿವಿ ವ್ಯಾಪ್ತಿ ಅಂತ ಅಧಿಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿಗೆ ಬರಲಿದೆ. ಹೊಸ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರೋ ತನಕ ಹಾಲಿ ಪಾಲಿಕೆ ಪ್ರದೇಶ ವ್ಯಾಪ್ತಿಯಲ್ಲಿ ಎಂದಿನಂತೆ ಕಾರ್ಯ ನಿರ್ವಹಣೆ ಮಾಡಲಾಗುತ್ತೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಅನುಕೂಲ ಆದ್ರೂ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಬೆಂಗಳೂರಿನ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ 92,000 ಜನಸಂಖ್ಯೆ ಹೊಂದಿರುವಂತಹ 52 ಗ್ರಾಮಗಳು ಇದರಲ್ಲಿ ಸೇರ್ಪಡೆಯಾಗುತ್ತೆ. ಬಹಳ ಪ್ರಮುಖವಾಗಿ ಬೆಸ್ಕಾಂ, ಬಿಎಂಟಿಸಿ, ಪಾಲಿಕೆ, ಜಲಮಂಡಳಿ ನಡುವೆ ಸಮನ್ವಯ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಜನರ ಸಮಸ್ಯೆಗೆ ತುರ್ತಾಗಿ ಸ್ಪಂದನೆ ಮಾಡಬಹುದು, ಸ್ಪಂದನೆಯನ್ನ ವ್ಯಕ್ತಪಡಿಸಬಹುದು ಎನ್ನುವಂಥದ್ದು ಇಂಟೆನ್ಷನ್ ಆಗಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗ್ತಾರೆ. ನೋಡಿ, ಇದು ಬೆಂಗಳೂರು ಅಭಿವೃದ್ಧಿ ಸಚಿವರೇ ಪ್ರಾಧಿಕಾರಕ್ಕೆ ಉಪಾಧ್ಯಕ್ಷರಾಗ್ತಾರೆ. ತಲಾ 125 ವಾರ್ಡ್ ಅನ್ನ ಒಳಗೊಂಡಂತ 3 ನಗರ ಪಾಲಿಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮುತ್ತು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಸದ್ಯ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ನೋಡಿದ್ವಿ, ಒಂದು ಮಳೆ ಬಂದ್ರೆ ಇಡೀ ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ, ಇದರಿಂದ ಅನಾನುಕೂಲ ಆಗುತ್ತಾ ಅಥವಾ ಜನರಿಗೆ ಒಂದಿಷ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಷ್ಟು ದಿವಸ ಹೇಳ್ತಾ ಇದ್ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಇದು ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಕಾರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಏನಿದ್ರು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ತಾ ಇದೆ, ಎಲ್ಲವೂ ಕೂಡ ಬದಲಾಗ್ತಾ ಇರುವಂತದ್ದು. ಸೊ ಇದರಿಂದ ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಒಳಿತೋ ಅಥವಾ ಕೆಡಕೋ ಗೊತ್ತಿಲ್ಲ, ಅದಾದ್ರ ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ 225 ವಾರ್ಡ್ ವ್ಯಾಪ್ತಿಯಲ್ಲೇ ಈಗಾಗಲೇ ಜಿಬಿವಿ ವ್ಯಾಪ್ತಿ ಅಂತ ಅಧಿಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿಗೆ ಬರಲಿದೆ. ಹೊಸ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರೋ ತನಕ ಹಾಲಿ ಪಾಲಿಕೆ ಪ್ರದೇಶ ವ್ಯಾಪ್ತಿಯಲ್ಲಿ ಎಂದಿನಂತೆ ಕಾರ್ಯ ನಿರ್ವಹಣೆ ಮಾಡಲಾಗುತ್ತೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಅನುಕೂಲ ಆದ್ರೂ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಬೆಂಗಳೂರಿನ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ 92,000 ಜನಸಂಖ್ಯೆ ಹೊಂದಿರುವಂತಹ 52 ಗ್ರಾಮಗಳು ಇದರಲ್ಲಿ ಸೇರ್ಪಡೆಯಾಗುತ್ತೆ. ಬಹಳ ಪ್ರಮುಖವಾಗಿ ಬೆಸ್ಕಾಂ, ಬಿಎಂಟಿಸಿ, ಪಾಲಿಕೆ, ಜಲಮಂಡಳಿ ನಡುವೆ ಸಮನ್ವಯ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಜನರ ಸಮಸ್ಯೆಗೆ ತುರ್ತಾಗಿ ಸ್ಪಂದನೆ ಮಾಡಬಹುದು, ಸ್ಪಂದನೆಯನ್ನ ವ್ಯಕ್ತಪಡಿಸಬಹುದು ಎನ್ನುವಂಥದ್ದು ಇಂಟೆನ್ಷನ್ ಆಗಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗ್ತಾರೆ. ನೋಡಿ, ಇದು ಬೆಂಗಳೂರು ಅಭಿವೃದ್ಧಿ ಸಚಿವರೇ ಪ್ರಾಧಿಕಾರಕ್ಕೆ ಉಪಾಧ್ಯಕ್ಷರಾಗ್ತಾರೆ. ತಲಾ 125 ವಾರ್ಡ್ ಅನ್ನ ಒಳಗೊಂಡಂತ 3 ನಗರ ಪಾಲಿಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮುತ್ತು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಸದ್ಯ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ನೋಡಿದ್ವಿ, ಒಂದು ಮಳೆ ಬಂದ್ರೆ ಇಡೀ ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ, ಇದರಿಂದ ಅನಾನುಕೂಲ ಆಗುತ್ತಾ ಅಥವಾ ಜನರಿಗೆ ಒಂದಿಷ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಷ್ಟು ದಿವಸ ಹೇಳ್ತಾ ಇದ್ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಇದು ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಕಾರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಏನಿದ್ರು ಕೂಡ
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ತಾ ಇದೆ. ಎಲ್ಲವೂ ಕೂಡ ಬದಲಾಗ್ತಾ ಇರುವಂತದ್ದು. ಸೊ ಇದರಿಂದ ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಒಳಿತೋ ಅಥವಾ ಕೆಡಕೋ ಗೊತ್ತಿಲ್ಲ. ಅದಾದ್ರ ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, 225 ವಾರ್ಡ್ ವ್ಯಾಪ್ತಿಯಲ್ಲೇ ಈಗಾಗಲೇ ಜಿಬಿಎ ವ್ಯಾಪ್ತಿ ಅಂತ ಅಧಿಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿಗೆ ಬರಲಿದೆ. ಹೊಸ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರೋ ತನಕ ಹಾಲಿ ಪಾಲಿಕೆ ಪ್ರದೇಶ ವ್ಯಾಪ್ತಿಯಲ್ಲಿ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡಲಾಗುತ್ತೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಅನುಕೂಲ ಆದ್ರೂ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಬೆಂಗಳೂರಿನ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ 92,000 ಜನಸಂಖ್ಯೆ ಹೊಂದಿರುವಂತಹ 52 ಗ್ರಾಮಗಳು ಇದರಲ್ಲಿ ಸೇರ್ಪಡೆಯಾಗುತ್ತೆ. ಬಹಳ ಪ್ರಮುಖವಾಗಿ ಬೆಸ್ಕಾಂ, ಬಿಎಂಟಿಸಿ, ಪಾಲಿಕೆ, ಜಲಮಂಡಳಿ ನಡುವೆ ಸಮನ್ವಯ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಜನರ ಸಮಸ್ಯೆಗೆ ತುರ್ತಾಗಿ ಸ್ಪಂದನೆ ಮಾಡಬಹುದು, ಸ್ಪಂದನೆಯನ್ನ ವ್ಯಕ್ತಪಡಿಸಬಹುದು ಎನ್ನುವಂಥದ್ದು ಇಂಟೆನ್ಷನ್ ಆಗಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗ್ತಾರೆ. ನೋಡಿ, ಇದು ಬೆಂಗಳೂರು ಅಭಿವೃದ್ಧಿ ಸಚಿವರೇ ಪ್ರಾಧಿಕಾರಕ್ಕೆ ಉಪಾಧ್ಯಕ್ಷರಾಗ್ತಾರೆ. ತಲಾ 125 ವಾರ್ಡ್ ಅನ್ನ ಒಳಗೊಂಡಂತ 3 ನಗರ ಪಾಲಿಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮುತ್ತು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತು, ಸದ್ಯ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ನೋಡಿದ್ವಿ. ಒಂದು ಮಳೆ ಬಂದ್ರೆ ಇಡೀ ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ, ಇದರಿಂದ ಅನಾನುಕೂಲ ಆಗುತ್ತಾ ಅಥವಾ ಜನರಿಗೆ ಒಂದಿಷ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ, ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಎಷ್ಟು ದಿವಸ ಹೇಳ್ತಾ ಇದ್ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಇದು ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಕಾರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ, ಇಂದು ಅಧಿಸೂಚನೆ ಹೊರಡಿಸಿರುವಂತಹ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಮುಂದೆ ಏನಿದ್ರು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ತಾ ಇದೆ. ಎಲ್ಲವೂ ಕೂಡ ಬದಲಾಗ್ತಾ ಇರುವಂತದ್ದು. ಸೊ ಇದರಿಂದ ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಒಳಿತೋ ಅಥವಾ ಕೆಡಕೋ ಗೊತ್ತಿಲ್ಲ. ಅದಾದ್ರ ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, 225 ವಾರ್ಡ್ ವ್ಯಾಪ್ತಿಯಲ್ಲೇ ಈಗಾಗಲೇ ಜಿಬಿಎ ವ್ಯಾಪ್ತಿ ಅಂತ ಅಧಿಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿಗೆ ಬರಲಿದೆ. ಹೊಸ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರೋ ತನಕ ಹಾಲಿ ಪಾಲಿಕೆ ಪ್ರದೇಶ ವ್ಯಾಪ್ತಿಯಲ್ಲಿ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡಲಾಗುತ್ತೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಅನುಕೂಲ ಆದ್ರೂ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಬೆಂಗಳೂರಿನ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ 92,000 ಜನಸಂಖ್ಯೆ ಹೊಂದಿರುವಂತಹ 52 ಗ್ರಾಮಗಳು ಇದರಲ್ಲಿ ಸೇರ್ಪಡೆಯಾಗುತ್ತೆ. ಬಹಳ ಪ್ರಮುಖವಾಗಿ ಬೆಸ್ಕಾಂ, ಬಿಎಂಟಿಸಿ, ಪಾಲಿಕೆ, ಜಲಮಂಡಳಿ ನಡುವೆ ಸಮನ್ವಯ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಜನರ ಸಮಸ್ಯೆಗೆ ತುರ್ತಾಗಿ ಸ್ಪಂದನೆ ಮಾಡಬಹುದು, ಸ್ಪಂದನೆಯನ್ನ ವ್ಯಕ್ತಪಡಿಸಬಹುದು ಎನ್ನುವಂಥದ್ದು ಇಂಟೆನ್ಷನ್ ಆಗಿದೆ.